ಸ್ನೇಹಿತರೆ, ಮನುಷ್ಯನಿಗೆ ತನಗೆ ತಿಳಿದೆಯೋ ಕಷ್ಟಗಳು ಬರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಕಷ್ಟ ಬಂದ ಸಮಯದಲ್ಲಿ ನಾವು ಧೈರ್ಯವನ್ನು ತಗೋಬೇಕು, ಜೊತೆಗಿಡದೆ ಆ ಕಷ್ಟವನ್ನ ಹೋಗಲಾಡಿಸೋ ಪ್ರಯತ್ನ ಪಡಬೇಕು. ಅದು ಬಿಟ್ಟು ಆಕಾಶನೇ ತಲೆ ಮೇಲೆ ಬಿದ್ದಾಗೆ ಆದರೆ ಇನ್ನೂ ಅದು ಬೃಹದಾಕಾರ ಆಗ್ಬಿಡುತ್ತೆ. ಸೊ ಅಂದರೆ ಸಮಸ್ಯೆಯನ್ನು ನಾವು ಯಾವತ್ತೂ ಬಗೆಹರಿಸೋ ಕಡೆ ಪ್ರಯತ್ನ ಪಡಬೇಕು. ಸಮಸ್ಯೆಗೆ ಬೆನ್ನೊಡ್ಡಬಾರದು, ಸಮಸ್ಯೆಗೆ ಎದೆ ಒಡ್ಡಿ ನಿಲ್ಲಬೇಕು. ಯಾವಾಗ ಸಮಸ್ಯೆಗೆ ನಾವು ಎದೆ ಒಡ್ಡಿ ನಿಲ್ತೀವಿ ಆಗ ಅದು ಆಟೋಮೆಟಿಕ್ ಆಗಿ ಸಮಸ್ಯೆ ಅಂತಕ್ಕಂಥದ್ದು ಪರಿಹಾರ. ಈ ಸಮಸ್ಯೆನ ಯಾವ ರೀತಿ ಬಗೆಹರಿಸೋದು ಅಂತಕ್ಕಂಥದ್ದಕ್ಕೆ ಮಹಾಭಾರತದಲ್ಲಿ ಬರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಉಪಕಥೆಯ ಮುಖೇನ ನಿಮಗೆ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ಒಂದ್ಸಲ ಬಲರಾಮ ಮತ್ತು ಕೃಷ್ಣ ಒಂದು ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ. ನಡೀತಾ 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 ಸಂಜೆ ಆಯಿತು. ಅದಾದ್ಮೇಲೆ ರಾತ್ರಿ ಆಗೋಗ್ಬಿಡ್ತು. ರಾತ್ರಿ ಆದಾಗ ಅವ್ರಿಗೆ ಇಲ್ಲೇ ತಂಗೋಣ ಅಂತ ಅನ್ನಿಸ್ತು. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರಂತೆ, ಅಣ್ಣ ಬಲರಾಮ, ನಾವು ಇವತ್ತು ರಾತ್ರಿ ಇಲ್ಲೇ ಈ ಮರದ ಕೆಳಗಡೆ ತಂಗೋಣ, ಬೆಳಿಗ್ಗೆ ಹೋಗೋಣ ಅಂತ ಹೇಳಿದಾಗ ಬಲರಾಮ ಒಪ್ಕೊಂಡ್ರಂತೆ. ಆದ್ರೆ ಬಲರಾಮರು ಹೇಳಿದ್ರು, ಇಲ್ಲಾರು ಕಳ್ಳರು ಕಾಕರು ಬಂದ್ರೆ ಏನ್ ಮಾಡೋದು ಅಂತ ಹೇಳಿದಾಗ, ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನಾನು ಮಲಗಿರುವಾಗ ನೀವು ಎಚ್ಚರವಾಗಿರಿ, ನೀವು ಮಲಗಿರುವಾಗ ನಾನು ನಿಮ್ಮನ್ನ ಕಾವಲು ಕಾಯ್ತೀನಿ ಅಂತ ಹೇಳಿದಾಗ, ಸರಿ ಕೃಷ್ಣ ನೀನೇ ಫಸ್ಟ್ ಮಲಿಕೋ, ಆಮೇಲೆ ನಾನು ಮಲಗ್ತೀನಿ, ನನಗೆ ನಿದ್ದೆ ಬರ್ತಾ ಅಂತ ಬಲರಾಮ್ ಹೇಳಿದ್ರಂತೆ. ಸರಿ, ಶ್ರೀಕೃಷ್ಣ ಪರಮಾತ್ಮ ನಿದ್ದೆ ಹೋದ್ರು. ಅವರು ಗಾಢ ನಿದ್ರೆಯಲ್ಲಿ ಇರ್ಬೇಕಾದ್ರೆ ಬಲರಾಮ ಅವ್ರನ್ನ ಕಾಯ್ತಾ ಇರ್ಬೇಕಾದ್ರೆ ದಿಢೀರಂತ ಒಬ್ಬ ಬ್ರಹ್ಮ ರಾಕ್ಷಸ ಪ್ರತ್ಯಕ್ಷ ಆಗ್ಬಿಡುವಂತೆ. ಪ್ರತ್ಯಕ್ಷದಂತ ಬ್ರಹ್ಮ ರಾಕ್ಷಸ ಕಿಟಾರ್ ಅಂತ ಕಿರ್ಚಿದ ಅವನು ಶಬ್ದವನ್ನ ಮಾಡ್ತೀಯ ಬೃಹದಾಕಾರವಾಗಿ ಬೆಳೀತಾ ಇದ್ದಂತೆ. ಅದನ್ನ ನೋಡಿದಂತ ಬಲರಾಮನಿಗೆ ಭಯ ಆಗ್ಬಿಡುತ್ತೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಮತ್ತೊಮ್ಮೆ ಆ ರಾಕ್ಷಸ ಕಿರ್ಚಿದ ಗಾತ್ರದಲ್ಲಿ ಇನ್ನೂ ದೊಡ್ಡವನಾಗ್ತಾ ಉದ್ದ ಆಗ್ತಾ ಇರ್ಬೇಕಾದ್ರೆ ಬಲರಾಮರು ಇನ್ನೂ ನಡಗೋದ್ರಂತೆ. ಕೊನೆಯದಾಗಿ ಇನ್ನೂ ವಿಕಾರವಾಗಿ ತಿಳಿಸಿದ ಬ್ರಹ್ಮ ರಾಕ್ಷಸ ಜೋರಾಗಿ ಶಬ್ದವನ್ನ ಮಾಡುವಾಗ ಆ ಒಂದು ಆಕಾರವನ್ನ, ಶಬ್ದವನ್ನ, ವಿಕಾರವನ್ನ ನೋಡಿದಂತ ಬಲರಾಮರು ಮೂರ್ಛೆ ತಪ್ಪಿ ಕೃಷ್ಣ ಅಂತ ಹೇಳಿ ಬಿದ್ದೋಗ್ಬಿಡುವಂತೆ. ಆಗ ಶ್ರೀಕೃಷ್ಣ ಪರಮಾತ್ಮ ಬಲರಾಮನ ಧ್ವನಿಯನ್ನು ಕೇಳಿ ಎದ್ದಾಗ ಬಲರಾಮನು ಮಲಗಿದ್ದಾರೆ ಅಂತ ತಿಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮ ಅವನ್ನ ಕಾಯಕ್ಕೆ ಪ್ರಾರಂಭ ಮಾಡಿದ್ರಂತೆ. ಆದ್ರೆ ಎದುರುಗಡೆ ಒಬ್ಬ ದೊಡ್ಡ ಬ್ರಹ್ಮ ರಾಕ್ಷಸ ನಿಂತಿದ್ದಂತೆ. ಆ ಬ್ರಹ್ಮ ರಾಕ್ಷಸ ಹೊಸ ವ್ಯಕ್ತಿ ನಿಂತಿರೋದ ನೋಡ್ಬಿಟ್ಟು ಮತ್ತೆ ಗಿಟಾರ್ ಅಂತ ಕಿರಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರಂತೆ, ಅಯ್ಯ ಯಾರಯ್ಯ ನೀನು, ನಿನ್ಗೆ ಏನಾಗ್ಬೇಕು ಅಂತ ಕೇಳಿದಾಗ ಅವ್ರ ಧೈರ್ಯವನ್ನು ನೋಡಿ ಬ್ರಹ್ಮ ರಾಕ್ಷಸ ಗಾತ್ರದಲ್ಲಿ ಕಡಿಮೆ ಆದಂತೆ. ಮತ್ತೊಮ್ಮೆ ಅಯ್ಯ ಯಾರು ನೀನು, ನಿನ್ಗೆ ಏನಾಗ್ಬೇಕು, ಯಾಕೆ ಬಂದಿದ್ದೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ಕೇಳಿದಾಗ ಆ ರಾಕ್ಷಸ ಇನ್ನೂ ಕುಬ್ಜನಾದಂತೆ. ನಿನ್ನನ್ನೇ ಕೇಳ್ತಾ ಇರೋದು, ನಿನಗೆ ಏನಾಗ್ಬೇಕು, ನೀನ್ ಯಾಕೆ ಬಂದಿದ್ದೀಯಾ ಅಂತ ಶ್ರೀಕೃಷ್ಣ ಪರಮಾತ್ಮ ಕೇಳಿದಾಗ ಆ ಬ್ರಹ್ಮ ರಾಕ್ಷಸ ಕಿರುಬೆರಳಿನ ಗಾತ್ರ ಆಗ್ಬಿಟ್ಟಂತೆ. ಆ ಕಿರುಬೆರಳಿನ ಗಾತ್ರ ಆದಂತ ಬ್ರಹ್ಮ ರಾಕ್ಷಸನ್ನ ತಮ್ಮ ಪಂಚೆಯ ಮೇಲ್ತುದಿಗೆ ಕಟ್ಟಿಬಿಟ್ಟು ಸೊಂಟದೊಳಗೆ ಬಿಟ್ಕೊಂಡ್ರಂತೆ ಶ್ರೀಕೃಷ್ಣ ಪರಮಾತ್ಮ. ಅದಾದ್ಮೇಲೆ ಬೆಳಗಾದಾಗ ಬಲರಾಮರು ಇದ್ದಂತ ಬಲರಾಮರು ಶ್ರೀಕೃಷ್ಣ ಹೇಳಿದ್ರಂತೆ, ಕೃಷ್ಣ ಅದಕ್ಕೆ ಏನ್ ನಡೀತು ಗೊತ್ತಾ ಅಂತ ಹೇಳಿದಾಗ ಶ್ರೀಕೃಷ್ಣರು ತಮ್ಮ ಏನೋ ಒಂದು ಪಂಚೆ ಒಳಗಿರ್ತಕ್ಕಂಥ ಆ ಒಂದು ಬ್ರಹ್ಮ ರಾಕ್ಷಸನ ಕಿರು ಬೆಳಗಾತ್ರ ಇರ್ತಕ್ಕಂಥ ಬ್ರಹ್ಮ ರಾಕ್ಷಸನ ತೆಗೆದು ತೋರಿಸ್ಬಿಟ್ಟು ಇದೇ ತಾನೆ ಅಂತ ಹೇಳಿದಾಗ ಅದನ್ನು ನೋಡಿದಂತ ಬಲರಾಮರು ಕೆಲವು ಕ್ಷಣ ಮಾತೇ ಹೊಡ್ಲಿಲ್ವಂತೆ. ಆಗ ವೇದವ್ಯಾಸ ಮುನಿಗಳು ಶ್ರೀಕೃಷ್ಣನ ಮುಖಾಂತರ ಹೇಳಿಸ್ತಾರಂತೆ, ಸಮಸ್ಯೆಗಳು ನಾವು ಅದನ್ನ ಎದುರ್ಕೊಳ್ತಾ ಹೋದ್ರೆ ದೊಡ್ಡದಾಗ್ತಾ ಹೋಗುತ್ತೆ. ಅದು ದೊಡ್ಡದಾಗ್ತಾ ಅದು ನಮ್ಮನ್ನು ಆವರಿಸ್ಕೊಂಡ್ಬಿಡುತ್ತೆ, ನಮ್ಮನ್ನು ಆವರಿಸ್ಕೊಂಡು ನಮ್ಮನ್ನು ಆಕ್ರಮ ಮಾಡುತ್ತೆ. ಅದರಿಂದ ಸಮಸ್ಯೆಗಳು ಬಂದಾಗ ಅಲ್ಲೇ ಅದಕ್ಕೆ ನಾವು ಪರಿಹಾರ ಕಂಡುಹಿಡಿಯಬೇಕು. ಸಮಸ್ಯೆಗಳಿಗೆ ಯಾವತ್ತೂ ನಾವು ಎದುರಬಾರದು ಅಂತ ಹೇಳಬಂತೆ. ಸ್ನೇಹಿತರೆ, ನಾನು ಅದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬಂದಿದ್ರೆ ಸಮಸ್ಯೆಗಳನ್ನು ಎದುರುಕೊಂಡು ಓಡಬೇಡಿ. ಸಮಸ್ಯೆಗಳಿಗೆ ಪರಿಹಾರ ಏನು ಅಂದ್ರೆ ಅದನ್ನ ನೇರವಾಗಿ ಮುಖೇನ ಎದುರಿಸಬೇಕು. ಎದುರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಹಿಡ್ಕೊಂಡ್ರೆ ನಾವು ಸಮಸ್ಯೆಯಿಂದ ಹೊರಬಂದು ನಮ್ಮ ಜೀವನ ಸುಖವಾಗಿರುತ್ತೆ, ಸಂತೋಷವಾಗಿರುತ್ತೆ. ಆದ್ರಿಂದ ತಾವುಗಳೆಲ್ಲ ಸಮಸ್ಯೆಗೆ ಬೆನ್ನೊಡ್ಡಬೇಡಿ, ಸಮಸ್ಯೆಗೆ ಎದೆ ಒಡ್ಡಿ ನಿಲ್ಲಿ. ಯಶಸ್ಸು, ಜಯ ಅಂತಕ್ಕಂಥದ್ದು ನಿಮ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಜಿ ಚನ್ನಕೇಶವಮೂರ್ತಿ, ಜಿಸಿಕೆ ಗುರುಕುಲ, ಬೆಂಗಳೂರು. ದಯಮಾಡಿ ನಮ್ಮ ಈ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಾ ಇರಿ. ತಾವುಗಳು
ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.